ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳಬಹುದಾದ ನಂದಿನಿ ಹಾಲಿನ ಉತ್ಪಾದನೆ ಹಾಗೂ ಮಾರಾಟದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ, ವಿಡಿಯೋನ ಶುರು ಮಾಡಿ ಬಿಡೋಣ. ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಸುಮಾರು 70 ವರ್ಷಗಳ ಹಿಂದೆ ಹಸುಗಳು ಹಾಗೂ ಎಮ್ಮೆಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದವು. ಹಾಲಿನ ಉತ್ಪಾದನೆ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಆದರೆ ಆ ಉತ್ಪಾದನೆಯಾದ ಹಾಲುಗಳನ್ನ ಬೇರೆ ಬೇರೆ ಊರುಗಳಿಗೆ ಸಾಗಿಸಲು ಸರಿಯಾದ ರೀತಿಯ ವ್ಯವಸ್ಥೆ ಇರಲಿಲ್ಲ. ಆಗ ಗುಜರಾತ್ ರಾಜ್ಯದ ಆನಂದ್ ಜಿಲ್ಲೆಯಲ್ಲಿ ಪೋಲ್ಸನ್ ಎಂಬ ಕಂಪನಿ ಇತ್ತು. ಆ ಕಂಪನಿ ರೈತರಿಂದ ಅತಿ ಕಡಿಮೆ ಬೆಲೆಗೆ ಹಾಲನ್ನ ಖರೀದಿ ಮಾಡಿ ಗ್ರಾಹಕರಿಗೆ ಅತ್ಯಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟವನ್ನ ಮಾಡಿ ಮೋಸವನ್ನ ಮಾಡ್ತಾ ಇತ್ತು. ಈ ವಿಷಯವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಹಾಲು ಉತ್ಪಾದಕ ಸಂಘದವರು ತಿಳಿಸ್ತಾರೆ. ಆಗ ಸಹಕಾರಿ ಸಂಘಗಳನ್ನು ಸಂಘಟಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹಾಲಿನ ಡೈರಿಗಳನ್ನು ಪ್ರಾರಂಭಿಸಲು ಮಾರ್ಗದರ್ಶನವನ್ನ ನೀಡುತ್ತಾರೆ. ಹಾಗೋ ಹೀಗೋ 1948ರ ಹೊತ್ತಿಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಹಾಲಿನ ಡೈರಿಗಳು ಸ್ಥಾಪನೆ ಆದವು. ಆದರೆ ಸಮಸ್ಯೆ ಆಗಿದ್ದೆಲ್ಲಿ ಅಂದ್ರೆ ಬೇಡಿಕೆಗಿಂತ ಹೆಚ್ಚಿನ ಹಾಲು ಉತ್ಪಾದನೆಯಾದ ಪರಿಣಾಮ ರೈತರಿಗೆ ಹಾಗೂ ಮಾರಾಟಗಾರರಿಗೆ ನಷ್ಟ. ಇದನ್ನು ನೋಡಿದ ವರ್ಗೀಸ್ ಕುರಿಯನ್ ರವರು ಹಾಲಿನ ಕ್ರಾಂತಿಯನ್ನೇ ಮಾಡಿದರು. ಇದರ ಹೋರಾಟದ ಫಲವಾಗಿ 1970ರಲ್ಲಿ ಹಾಲಿನ ಒಕ್ಕೂಟಗಳು ಸ್ಥಾಪನೆಯಾದವು. ಹಾಗೆ ಕರ್ನಾಟಕದಲ್ಲಿ KMF ಸ್ಥಾಪನೆಯಾಯಿತು. ದಕ್ಷಿಣ ಭಾರತದಲ್ಲಿ ಇದು ಮೊದಲನೆಯ ಹಾಲು ಉತ್ಪಾದನಾ ಸಂಸ್ಥೆಯಾಗಿದೆ. ಈ KMF ದಕ್ಷಿಣ ಭಾರತದಲ್ಲೇ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾಗೂ ಭಾರತದಲ್ಲಿ 2ನೆಯ ಸ್ಥಾನದಲ್ಲಿದೆ. 1970ರ ಹೊತ್ತಿಗೆ KMF ಸಂಸ್ಥೆಯ ವಹಿವಾಟು 3,80,00,000 ಇತ್ತು. ಆದರೆ 2010ರ ಹೊತ್ತಿಗೆ ಅದರ ವಹಿವಾಟು 3,000 ಕೋಟಿಗೆ ತಲುಪ. ಈ ಸಂಸ್ಥೆಯ ಯಶಸ್ಸನ್ನ ಇದರಲ್ಲೇ ಲೆಕ್ಕಾಚಾರ ಹಲವು ದೇಶಗಳಿಗೆ ಇಂದು KMF ಸಂಸ್ಥೆ ಹಾಲು ಹಾಗೂ ಹಾಲಿನ ಇತರ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತಿದೆ. ಇಂದಿಗೂ ಕೂಡ ಗುಣಮಟ್ಟದಲ್ಲಿ ತನ್ನದೇ ಆದ ವಿಶಿಷ್ಟ ಶೈಲಿಯನ್ನು ಉಳಿಸಿಕೊಂಡು ಬಂದಿರುವ KMF ಸಂಸ್ಥೆ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.